ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬ್ರಹ್ಮಗಂಟು ಧಾರಾವಾಹಿಯ ಎಲ್ಲ ಕಲಾವಿದರ ಫ್ಯಾಮಿಲಿ ಫೋಟೋ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಅವರೆಲ್ಲ ಫ್ಯಾಮಿಲಿ ಫೋಟೋಸ್ಗಳು ನಿಮ್ಗೆ ಇಲ್ಲಿ ದೊರೆಯುತ್ತದೆ ವೀಕ್ಷಕರೇ. ಸೊ ಮೊದಲನೇದಾಗಿ ನೀವು ನೋಡ್ತಾ ಇರೋದು ಬ್ರಹ್ಮಗಂಟು ಧಾರಾವಾಹಿಯ ನಾಯಕಿ ನಟಿಯಾಗಿರು ದೀಪಾ ಅವರ ಫ್ಯಾಮಿಲಿ ಫೋಟೋನ ನೀವಿಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ. ಸೊ ಅದರ ನಂತರ ಮುಂದೆ ಬರೋದು ಯಾರ ಫೋಟೋ ಎಂಬುದಾದರೆ ಅದು ಚಿರು ಅವರ ಚಿಕ್ಕಮ್ಮನ ಪಾತ್ರದಲ್ಲಿ ನಟಿಸುತ್ತಿರುವ ನಟಿಯ ಫ್ಯಾಮಿಲಿ ಫೋಟೋ ಅದಾಗಿತ್ತು ವೀಕ್ಷಕರೇ. ಮುಂದೆ ಬರೋದಾದ್ರೆ ಯಾರ ಫೋಟೋ ಎಂಬುದಾದರೆ ಅದು ಚಿರು ಅವರ ಚಿಕ್ಕಪ್ಪನ ಫೋಟೋ ಆಗಿರುತ್ತೆ ವೀಕ್ಷಕರೇ. ಅಂದ್ರೆ ಅವರ ಪಾತ್ರದಲ್ಲಿ ನಟಿಸುತ್ತಿರುವ ವ್ಯಕ್ತಿಯ ಫ್ಯಾಮಿಲಿ ಫೋಟೋ ಇದಾಗಿರುತ್ತೆ. ಇವಾಗ ಏನ್ ನೋಡ್ತಾ ಇದ್ದೀರಾ ಇದು ಅವರ ತಂದೆ ತಾಯಿಯ ಫೋಟೋ, ಹಾಗೂ ಇದೇನು ನೋಡ್ತಾ ಇದ್ದೀರಾ ಇದು ಅವರ ಹೆಂಡತಿಯ ಫೋಟೋ. ಸೊ ಮುಂದೆ ಬರೋದಾದ್ರೆ ಯಾರ ಫೋಟೋ ಎಂಬುದಾದರೆ ಅದು ಚಿರು ಅವರ ಅಕ್ಕನ ಪಾತ್ರದಲ್ಲಿ ನಟಿಸುತ್ತಿರುವ ವ್ಯಕ್ತಿಯ ಫ್ಯಾಮಿಲಿ ಫೋಟೋ ಆಗಿರುತ್ತೆ ವೀಕ್ಷಕರೇ. ಇದು ಅವರ ತಾಯಿಯ ಫೋಟೋ ಆಗಿರುತ್ತೆ. ಸೊ ಮುಂದೆ ಬರೋದು ಅವರ ತಂದೆಯ ಫೋಟೋ ವೀಕ್ಷಕರೇ. ಸೊ ಮುಂದೆ ಯಾರ ಫೋಟೋ ಎಂಬುದಾದರೆ ಅದು ನರಸಿಂಹ ಅವರ ಹೆಂಡತಿಯ ಪಾತ್ರದಲ್ಲಿ ನಟಿಸುತ್ತಿರುವ ವ್ಯಕ್ತಿಯ ಫ್ಯಾಮಿಲಿ ಫೋಟೋ ಆಗಿರುತ್ತೆ ವೀಕ್ಷಕರೇ. ಅದು ಅವರ ತಾಯಿಯ ಫೋಟೋ. ಮುಂದೆ ಬರೋದಾದ್ರೆ ಯಾರ ಫೋಟೋ ಎಂಬುದಾದರೆ ಅದು ದೀಪಾ ಅವರ ಅಕ್ಕನ ಪಾತ್ರದಲ್ಲಿ ನಟಿಸುತ್ತಿರುವ ವ್ಯಕ್ತಿಯ ಫ್ಯಾಮಿಲಿ ಫೋಟೋ ಅದಾಗಿದೆ ವೀಕ್ಷಕರೇ. ಮುಂದೆ ಬರೋದಾದ್ರೆ ಯಾರ ಫೋಟೋ ಎಂಬುದಾದರೆ ಅದು ದೀಪನ ತಾಯಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿಯ ಫ್ಯಾಮಿಲಿ ಫೋಟೋನ ನೀವಿಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ. ಅದರ ನಂತರ ದೀಪಾ ಅವರ ತಂದೆಯ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ಒಂದು ಫ್ಯಾಮಿಲಿ ಫೋಟೋನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಅದಾದ ನಂತರ ನೀವು ಯಾರ ಫೋಟೋ ಗಮನಿಸ್ತಾ ಇದ್ದೀರಾ ಅನ್ನೋದಾದ್ರೆ ಅದು ಚಿರು ಅವರ ತಂದೆ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ಫ್ಯಾಮಿಲಿ ಫೋಟೋನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ಯಾರ ಫೋಟೋ ಎಂಬುದಾದರೆ ನರಸಿಂಹ ಅವರ ಫ್ಯಾಮಿಲಿ ಫೋಟೋನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಅದಾದ ನಂತರ ಕೊನೆಯದಾಗಿ ಬರೋದಾದ್ರೆ ಯಾರ ಫೋಟೋ ಎಂಬುದಾದರೆ ಅದು ಚಿರು ಅವರ ಅತ್ತಿಗೆಯ ಪಾತ್ರದಲ್ಲಿ ನಟಿಸುತ್ತಿರುವ ನಟಿಯ ಫ್ಯಾಮಿಲಿ ಫೋಟೋ ಇದಾಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ.